ಥೈರಾಯ್ಡ್ ಸಮಸ್ಯೆ ಮತ್ತು ಮಧುಮೇಹ ಎರಡೂ ಒಂದಕ್ಕೊಂದು ಸಂಬಂಧ ಇರುವಂಥ ಆರೋಗ್ಯ ಸಮಸ್ಯೆಗಳು. ಡಯಾಬಿಟೀಸ್ ಇದ್ದಾಗ ಥೈರಾಯ್ಡ್ ಸಮಸ್ಯೆ ಪ್ರಾರಂಭವಾಗೋ ಎಲ್ಲ ರಿಸ್ಕ್ಗಳು ಇರುತ್ತೆ. ಹಾಗೆ ಥೈರಾಯ್ಡ್ ಸಮಸ್ಯೆ ಇದ್ದಾಗಲೂ ಅದು ಇನ್ಸುಲಿನ್ನ ಮೇಲೆ ಪ್ರಭಾವ ಬೀರಿ ಡಯಾಬಿಟೀಸ್ಗೂ ಕಾರಣ ಆಗ್ಬೋದು. ಸೊ ಇವೆರಡು ಕಾಂಪ್ಲಿಕೇಟೆಡ್ ಸಮಸ್ಯೆಗಳು ಅಂತ ಹೇಳ್ಬೋದು. ಥೈರಾಯ್ಡ್ ಮತ್ತು ಮಧುಮೇಹದ ಲಕ್ಷಣಗಳನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಆಧುನಿಕ ಚಿಕಿತ್ಸೆಯ ಜೊತೆಗೆ ಆಯುರ್ವೇದ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಅತಿ ಅಗತ್ಯ ಆಗುತ್ತೆ. ಹಾಗೆ ಯೋಗದ ಜೀವನ ಕ್ರಮಗಳು, ಆಹಾರ ವಿಹಾರಗಳನ್ನು ಜೊತೆಗೆ ನಿತ್ಯ ಯೋಗಾಭ್ಯಾಸ ಮಾಡ್ತಾ ಇದ್ದಾಗ ಸಮಸ್ಯೆಯ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಆಸನಗಳ ಅಭ್ಯಾಸವನ್ನು ಮಾಡೋಣ. ಥೈರಾಯ್ಡಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಸಿಂಹಾಸನದ ಅಭ್ಯಾಸ ಮಾಡಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಮಂಡಿಯ ಮೇಲೆ ಕೈ. ಈಗ ಎರಡೂ ಕೈಗಳನ್ನು ಮಂಡಿಯ ಎರಡೂ ಬದಿಗಳಲ್ಲಿ ಊರಬೇಕು. ಸ್ವಲ್ಪ ಮುಂಭಾಗಕ್ಕೆ ಬರಲಿ ಕೈಗಳು. ಹಿಪ್ಪು ಹಿಮ್ಮಡಿಯ ಮೇಲೆ ಕೂತ್ಕೊಂಡಿರಬೇಕು. ತಲೆಯನ್ನು ಆರ್ಚ್ ಮಾಡಿ ಮೇಲೆ ನೋಡಿ. ನಾಲಿಗೆಯನ್ನು ಹೊರ ಹಾಕಿ ದೀರ್ಘ ಶ್ವಾಸ ತಗೊಳ್ಳಿ. ಫೋರ್ಸ್ಫುಲಿ ಎಕ್ಸೇಲ್ ಮಾಡಿ. ಇನ್ಹೇಲ್, ಇನ್ಹೇಲ್. 5ರಿಂದ 10 ಅಭ್ಯಾಸ ಮಾಡಬೇಕು. ಇದು ಥ್ರೋಟಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಎಲ್ಲ ಸಮಸ್ಯೆಗಳನ್ನು ಜೊತೆಗೆ ಥೈರಾಯ್ಡ್ ಸಮಸ್ಯೆಯು ಕೂಡ ಒಂದು ಉತ್ತಮವಾದ ಅಭ್ಯಾಸ. ಈಗ ನಿಧಾನವಾಗಿ ರಿಲೀಸ್ ಮಾಡಿ. ಮುಂದಿನ ಅಭ್ಯಾಸ ಉಷ್ಟ್ರಾಸನ. ನಿಮ್ಮ ಮಂಡಿಯ ಮೇಲೆ ನಿಂತ್ಕೊಳ್ಬೇಕು. ಮಂಡಿಯ ಮಧ್ಯೆ ಶೋಲ್ಡರ್ ವಿಡ್ತ್ ಅಪಾರ್ಟ್ ಅಥವಾ 1 ಫೂಟ್ನಷ್ಟು ಗ್ಯಾಪ್ ಇರಬೇಕು. ಪಾದಗಳು ಪ್ಯಾರಲ್ ಆಗಿರಲಿ. ಶ್ವಾಸ ತೆಗೆದುಕೊಳ್ತಾ ಕೈಯನ್ನು ಮೇಲಕ್ಕೆತ್ತಿ ಅಥವಾ ಹಾಗೂ ಕೂಡ ಬಗ್ಬೋದು. ಎಕ್ಸೇಲ್. ನಿಮ್ಮ ಹಿಮ್ಮಡಿಯನ್ನು ಒಂದಾದ್ಮೇಲೆ ಒಂದು ಹಿಡ್ಕೊಳ್ಳಿ. ತಲೆಯನ್ನು ಜೋತು ಬಿಡಬೇಕು. ನಿಮ್ಮ ಸೊಂಟದ ಭಾಗವನ್ನು ಮುಂಭಾಗಕ್ಕೆ ಪುಷ್ ಮಾಡಬೇಕು. ಶ್ವಾಸ ಬಿಡ್ತಾ ಕಣ್ಣು ಮುಚ್ಚಿ ಅಥವಾ ಮೂಗಿನ ತುದಿಯನ್ನು ನೋಡ್ತಾ 5 ಶ್ವಾಸ ಮಾಡಿ. ಕುತ್ತಿಗೆಯ ಭಾಗಕ್ಕೆ ಸರಿಯಾದ ಎಕ್ಸ್ಪಾನ್ಷನನ್ನು ಕೊಟ್ಟು ಥೈರಾಯ್ಡ್ ಗ್ಲ್ಯಾಂಡನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಈ ಆಸನದಲ್ಲಿ ಉಜ್ಜಾಯಿ ಉಸಿರಾಟವನ್ನು ಮಾಡಬೇಕು. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡ್ತಾ ಕೆಳಕ್ಕೆ ಬನ್ನಿ. ಕೂತ್ಕೊಳ್ಳಿ. ಕಾಲನ್ನು ಮುಂದೆ ಚಾಚಿ. ಮುಂದಿನ ಅಭ್ಯಾಸ ಪೂರ್ವೋತ್ಥಾನಾಸನ. ಎರಡೂ ಕೈಯನ್ನು ಸೊಂಟದ ಬದಿಯಲ್ಲಿ ಇಟ್ಕೊಳ್ಬೇಕು ಮೊದಲನೇದಾಗಿ. ನಂತರ ಶ್ವಾಸ ತೆಗೆದುಕೊಳ್ತಾ ಎರಡೂ ಕೈಯನ್ನು ಹಿಂದಕ್ಕೆ ಸ್ಲೈಡ್ ಮಾಡಿ 1 ಫೂಟ್ನಷ್ಟು. ಬೆನ್ನು ನೇರವಾಗಿರಲಿ. ಶ್ವಾಸ ಪೂರ್ತಿ ಹೊರ ಹಾಕಿ. ಮೊದಲನೇದಾಗಿ ಶ್ವಾಸ ತೆಗೆದುಕೊಳ್ತಾ ಸೊಂಟವನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಮೇಲಕ್ಕೆತ್ತಿ ತಲೆಯನ್ನು ಹಿಂಭಾಗಕ್ಕೆ ಜೋತು ಬಿಡಬೇಕು. ಕಾಲ ಹೆಬ್ಬೆರಳನ್ನು ಮುಂಭಾಗದಲ್ಲಿ ನೆಲಕ್ಕೆ ತಾಗಿಸಬೇಕು. ಈ ಆಸನವನ್ನು ನೋಡ್ತಾ ಇದ್ದಾಗ ಕುತ್ತಿಗೆ ಭಾಗಕ್ಕೆ ಒಳ್ಳೆ ರೀತಿಯ ಸ್ಟ್ರೆಚ್ ಸಿಗುತ್ತೆ. ಹಾಗೆ ಥೈರಾಯ್ಡ್ ಗ್ಲ್ಯಾಂಡಿಗೆ ಮಸಾಜಿಂಗ್ ಎಫೆಕ್ಟನ್ನು ಕೊಡುತ್ತೆ. ಶ್ವಾಸ ಬಿಡ್ತಾ ಕೆಳಗಡೆ ಬನ್ನಿ. ಇನ್ನು ಮುಂದಿನ ಅಭ್ಯಾಸ ಸರ್ವಾಂಗಾಸನ. ನಿಮ್ಮ ಬೆನ್ನ ಮೇಲೆ ಮಲ್ಕೊಳ್ಬೇಕು. ನೇರವಾಗಿ ಮಲ್ಕೊಳ್ಳಿ. ಎರಡೂ ಕೈಗಳು ಹಿಪ್ಪಿನ ಅಡಿಭಾಗದಲ್ಲಿರಲಿ. ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನು ನೇರವಾಗಿ ಎತ್ತಿ ಸೊಂಟಕ್ಕೆ ಸಪೋರ್ಟ್ ಕೊಟ್ಟು ಎತ್ತಿ ಮೇಲಕ್ಕೆ. ನಿಮ್ಮ ಗಲ್ಲ ಎದೆಗೆ ತಾಗುವ ರೀತಿಯಲ್ಲಿ ಲಿಫ್ಟ್ ಮಾಡಬೇಕು. ಶೋಲ್ಡರ್ ಭಾಗ ನೆಲಕ್ಕೆ ಲಂಬವಾಗಿರಬೇಕು. ಗಲ್ಲ ಎದೆಗೆ ಪ್ರೆಸ್ ಆಗಿರಬೇಕು. ಇದಕ್ಕೆ ಸರ್ವಾಂಗಾಸನ ಅಂತ ಹೆಸರು. ಇದು ಥೈರಾಯ್ಡ್ ಗ್ಲ್ಯಾಂಡಿಗೆ ಒಳ್ಳೆ ರೀತಿಯಲ್ಲಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದರ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸ್ತದೆ. ಮುಂದೆ ಮಾಡುವಂಥ ಆಸನಗಳೆಲ್ಲ ಸರ್ವಾಂಗಾಸನ ಸೀರೀಸ್ ಅಂತ ಕರೆಯಲ್ಪಡ್ತದೆ. ಥೈರಾಯ್ಡ್ ಸಮಸ್ಯೆಗಳಿಗೆ ಉತ್ತಮವಾದ ಅಭ್ಯಾಸ. ಮುಂದೆ ಹಲಾಸನದ ಅಭ್ಯಾಸ ಮಾಡಿ. ಶ್ವಾಸ ಬಿಡ್ತಾ ನಿಧಾನವಾಗಿ ಕಾಲನ್ನು ಕೆಳಕ್ಕೆ ತಗೊಂಡು ಬನ್ನಿ. ತಲೆ ಹಿಂಭಾಗದಲ್ಲಿ ನೆಲಕ್ಕೆ ಟಚ್ ಮಾಡಿ. ಎರಡೂ ಕೈಗಳನ್ನು ಇಂಟರ್ಲಾಕ್ ಮಾಡ್ತಾ ನೆಲಕ್ಕೆ ಪ್ರೆಸ್ ಮಾಡಿ ಬೆನ್ನನ್ನು ನೇರ ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡಿ. ಇಲ್ಲಿ ಕೂಡ 5ರಿಂದ 10 ಉಸಿರಾಟವನ್ನು ಮಾಡ್ಬೋದು. ಅದಾದ ನಂತರ ನಿಧಾನವಾಗಿ ಕೆಳಕ್ಕೆ ಬನ್ನಿ. ನಿಮ್ಮ ಬೆನ್ನನ್ನು ನೆಲದಲ್ಲಿ ರೋಲ್ ಮಾಡ್ತಾ ಹಿಪ್ಪನ್ನು ನೆಲಕ್ಕೆ ತಗೊಂಡು ಬನ್ನಿ. ಕಾಲನ್ನು ಕೂಡ ಕೆಳಕ್ಕೆ ತಗೊಂಡು ಬನ್ನಿ.
ನಂತರ ಮತ್ಸ್ಯಾಸನದ ಅಭ್ಯಾಸ ಮಾಡಬೇಕು. ಸಾಧ್ಯ ಆದರೆ ಪದ್ಮಾಸನ ಹಾಕಿ ಅಲ್ಲೇ, ಇಲ್ಲದಿದ್ದರೆ ನೆಲದ ಮೇಲೆ ಕುಳಿತುಕೊಂಡು ಪದ್ಮಾಸನ ಹಾಕಿ ನಂತರ ಮಲ್ಕೊಳ್ಬೋದು. ಪದ್ಮಾಸನ ಕಷ್ಟ ಆದವರು ಸ್ವಸ್ತಿಕಾಸನ ಅಥವಾ ಕ್ರಾಸ್ ಲೆಗ್ಗಲ್ಲಿ ಕೂತ್ಕೊಳ್ಬೋದು. ಇನ್ನು ತಲೆಯ ಎರಡೂ ಬದಿಯಲ್ಲಿ ಕೈಯ ಸಹಾಯ ತಗೊಂಡು ತಲೆಯನ್ನು ಆರ್ಚ್ ಮಾಡ್ಕೊಳ್ಳಿ, ನೆತ್ತಿಯನ್ನು ನೆಲಕ್ಕೆ ತಾಗಿಸಿ. ಎರಡೂ ಕೈಗಳು ಮುಂಭಾಗಕ್ಕೆ ಹೋಗಿ ಕಾಲ ಹೆಬ್ಬೆರಳು ಅಥವಾ ಪಾದವನ್ನು ಹಿಡ್ಕೊಂಡು ತಲೆಯನ್ನು ಆರ್ಚ್ ಮಾಡ್ತಾ 5 ಉಸಿರಾಟ ಮಾಡಿ. ನೋಡಿ, ಕುತ್ತಿಗೆ ಭಾಗಕ್ಕೆ ಸರಿಯಾದ ಸ್ಟ್ರೆಚ್ ಕೊಡುವಂಥ ಆಸನ ಇದು. ಈ ಎಲ್ಲ ಆಸನಗಳಲ್ಲೂ ಉಜ್ಜಾಯಿ ಉಸಿರಾಟವನ್ನು ಮಾಡಿ. ಅದಾದ ನಂತರ 5ರಿಂದ 10 ಉಸಿರಾಟ ಮಾಡಬೇಕು. ಅದಾದ ನಂತರ ಉತ್ಥಾನ ಪಾದಾಸನದ ಅಭ್ಯಾಸ. ಕೈಯನ್ನು ಬಿಟ್ಟು ನಿಧಾನವಾಗಿ ಕಾಲನ್ನು ಮುಂದೆ ಚಾಚಿ 60 ಡಿಗ್ರಿ ಆ್ಯಂಗಲ್ ಅಥವಾ 45 ಡಿಗ್ರಿ ನಿಮ್ಮ ಕ್ಷಮತೆಗೆ ಅನುಗುಣವಾಗಿ ಕಾಲನ್ನು ಲಿಫ್ಟ್ ಮಾಡಿ ತಲೆಯನ್ನು ಆರ್ಚ್ ಮಾಡ್ತಾ ಮುಂದಕ್ಕೆ ನಮಸ್ತೆ ಮಾಡಿ. ಮಂಡಿಯ ಮುಂಭಾಗದಲ್ಲಿ ನಮಸ್ತೆ ಇರಬೇಕು. ಕೈ ಮತ್ತು ಕಾಲುಗಳು ಪ್ಯಾರಲ್ ಆಗಿರಬೇಕು. ಆರ್ಚ್ ಮಾಡಿ 5 ಉಸಿರಾಟ. ಅದಾದ ನಂತರ ಕೈಯನ್ನು ನೆಲಕ್ಕೆ ಒತ್ತಿ ಶ್ವಾಸ ಬಿಡ್ತಾ ತಲೆಯನ್ನು ನೇರ ಮಾಡಿ ಕಾಲನ್ನು ನಿಧಾನವಾಗಿ ಕೆಳಕ್ಕೆ ತಗೊಂಡು ಬನ್ನಿ. ಈ ಸರ್ವಾಂಗಾಸನ ಸೀರೀಸ್ ಡಯಾಬಿಟೀಸ್ಗೂ ಉತ್ತಮವಾದ ಅಭ್ಯಾಸ, ಹಾಗೆ ಥೈರಾಯ್ಡ್ನ ಸಮಸ್ಯೆಗಳಿಗೆ ಉತ್ತಮವಾದ ಪರಿಹಾರ. ಇನ್ನು ಪ್ರಾಣಾಯಾಮಕ್ಕೆ ಕೂತ್ಕೊಳ್ಳಿ. ಎಲ್ಲ ಪ್ರಾಣಾಯಾಮಗಳು ಡಯಾಬಿಟೀಸ್ ಮತ್ತು ಥೈರಾಯ್ಡ್ಗೆ ಉತ್ತಮ ಆಗಿರುತ್ತದೆ. ಆದರೆ ಈ ಒಂದು ಸ್ಪೆಸಿಫಿಕ್ ಪ್ರಾಣಾಯಾಮ ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಿಮ್ಯುಲೇಷನ್ಗೆ ಸಹಾಯ ಮಾಡುತ್ತೆ. ಅದು ಉಜ್ಜಾಯಿ ಪ್ರಾಣಾಯಾಮ. ಯಾವುದಾದರೂ ಪ್ರಾಣಾಯಾಮದ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಪದ್ಮಾಸನ, ವಜ್ರಾಸನ ಅಥವಾ ಸ್ವಸ್ತಿಕಾಸನ. ಕೈಗಳು ಚಿನ್ಮುದ್ರದಲ್ಲಿರಲಿ. ಕಣ್ಣು ಮುಚ್ಚಿ ದೀರ್ಘವಾಗಿ ಶ್ವಾಸ ತಗೊಳ್ಬೇಕು. ಪೂರ್ತಿ ಶ್ವಾಸ ಹೊರಹಾಕಿ. ಉಜ್ಜಾಯಿ ಅಭ್ಯಾಸದಲ್ಲಿ ಹಿಸ್ಸಿಂಗ್ ಸೌಂಡ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಬ್ರೀದಿಂಗ್ ಆಗಿರುತ್ತೆ. ಅಂದರೆ ಥ್ರೋಟಲ್ಲಿ ಹಿಸ್ಸಿಂಗ್ ಸೌಂಡ್ ಕೇಳಬೇಕು ಶ್ವಾಸ ತಗೊಳ್ಳುವಾಗ ಮತ್ತು ಬಿಡುವಾಗ. ಉಜ್ಜಾಯಿ ಅಭ್ಯಾಸದಲ್ಲಿ ಪೂರಕ ಮತ್ತು ರೇಚಕ ಮಾಡುವಾಗ ಒಂದು ಕ್ಯಾರೆಕ್ಟರಿಸ್ಟಿಕ್ ಸೌಂಡ್ ಬರುತ್ತೆ. ಅದಕ್ಕೆ ಹಿಸ್ಸಿಂಗ್ ಸೌಂಡು ಅಥವಾ ಉಜ್ಜಾಯಿ ಸೌಂಡ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಅಭ್ಯಾಸ ಮಾಡಿ. ಈ ಉಜ್ಜಾಯಿ ಉಸಿರಾಟವನ್ನು ನಿಮ್ಮ ಆಸನ ಅಭ್ಯಾಸದಲ್ಲೂ ಅಡಾಪ್ಟ್ ಮಾಡಿಕೊಂಡ್ರೆ ಪರಿಣಾಮಕಾರಿಯಾದ ರಿಸಲ್ಟನ್ನು ಪಡ್ಕೊಳ್ಬೋದು. ಹಾಗೆ ಈ ಉಜ್ಜಾಯಿ ಅಭ್ಯಾಸವನ್ನು ಮಿನಿಮಮ್ 21 ರೌಂಡ್ ಅಭ್ಯಾಸ ಮಾಡಬೇಕು. ಇದು ಅಲ್ಲದೆ ಬೇರೆ ಬೇರೆ ಪ್ರಾಣಾಯಾಮಗಳು, ಬಂಧ ಮುದ್ರಗಳು, ಆಸನಗಳನ್ನು ನಿಯಮಿತವಾಗಿ ಅಭ್ಯಾಸ ಮಾಡ್ತಾ ಬಂದರೆ ಥೈರಾಯ್ಡ್ ಸಮಸ್ಯೆಯನ್ನು ತಕ್ಕ ಮಟ್ಟಿಗೆ ಹತೋಟಿಗೆ ತಗೊಂಡು ಬರಬಹುದು. ಎಲ್ರಿಗೂ ಶುಭವಾಗಲಿ. ನಮಸ್ತೆ.